ಪ್ರೀತಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. 6ನೇ ತರಗತಿಗೆ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆಯನ್ನು ನಡೆಸುವಂತಹ ಅಧಿಸೂಚನೆ ಪ್ರಕಟಣೆ ಈ ದಿನ ಅಂದರೆ 9ನೇ ತಾರೀಕು ಹೊರಬಿದ್ದಿದೆ. ಪರೀಕ್ಷೆಯನ್ನು ನಡೆಸ್ತಕ್ಕಂತಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KA ಈ ದಿನ ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ. ಇದರ ಬಗ್ಗೆ ವಿವರವನ್ನು ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ 5ನೇ ತರಗತಿಯನ್ನು ಓದುತ್ತಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಹಾಜರಾಗಿ ವಸತಿ ಶಾಲೆಗಳಲ್ಲಿ ಉಚಿತ ಪ್ರವೇಶವನ್ನು ಪಡೆದು 6ರಿಂದ 12ನೇ ತರಗತಿವರೆಗೆ ಉಚಿತ ಮತ್ತು ಉತ್ತಮ ಶಿಕ್ಷಣವನ್ನು ಪಡಿಬೋದು. ಮೊರಾರ್ಜಿ ದೇಸಾಯಿ ಶಾಲೆಗಳಿಗೆ, ವಸತಿ ಶಾಲೆಗಳಿಗೆ 2026-27ನೇ ಸಾಲಿಗೆ ಅಧಿಸೂಚನೆಯನ್ನು ವಿವರಗಳನ್ನು ಈಗ ನೋಡೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ವಸತಿ ಶಿಕ್ಷಣಗಳ ಸಂಸ್ಥೆಗಳ ಸಂಘ ಅಂದರೆ ಕ್ರೈಸ್ ಅಂತೇಳಿ, ಹಾಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಈ 3 ಇಲಾಖೆಗಳ ಜಂಟಿ ಅಧಿಸೂಚನೆ ಇದು. ಸೊ ಇಲ್ಲಿ ಏನಿದೆ ಅಂದರೆ, ಕ್ರೈಸ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿರುವ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಏಕಲವ್ಯ ಮಾದರಿ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಸಂಗೊಳ್ಳಿ ರಾಯಣ್ಣ, ಕಬೀರಣ್ಣ, ಗಾಂಧಿ ತತ್ವ, ಶ್ರೀ ನಾರಾಯಣ ಗುರು ಮುಂತಾದ ವಸತಿ ಶಾಲೆಗಳಿಗೆ 2026-27ನೇ ಸಾಲಿಗೆ 6ನೇ ತರಗತಿಗೆ ಪ್ರವೇಶವನ್ನು ಹೊಂದಲು ನೋಂದಾವಣೆಯಾಗಲು ಪ್ರವೇಶ ಪರೀಕ್ಷೆಯ ಮೂಲಕ ಒಂದು ಪ್ರಕಟಣೆ ಈ ದಿನ ಹೊರಬಿದ್ದಿದೆ. ಇದರ ಒಂದು ಅಧಿಸೂಚನೆ ಪ್ರಕಾರ ಇಷ್ಟು ಶಾಲೆಗಳಿದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಇದರಲ್ಲಿ ಮೊರಾರ್ಜಿ ದೇಸಾಯಿ ಇದೆ, ಕಿತ್ತೂರಾಣಿ ಚೆನ್ನಮ್ಮ ಇದೆ. ನಿಮ್ಮ ಜಿಲ್ಲೆಯಲ್ಲಿ ಯಾವ ಶಾಲೆಗಳಿರುತ್ತೋ ಆ ಶಾಲೆಗಳಿಗೆ ನೀವು ದಾಖಲಾತಿಯನ್ನು ಹೊಂದಬಹುದು. ಏನೇನು ಅರ್ಹತೆಗಳು, ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು, ಅರ್ಜಿಯನ್ನು ಎಲ್ಲಿ ಹಾಕಬೇಕು ಅಂತ ಹೇಳಿದರೆ, 6ನೇ ತರಗತಿಗೆ ಅಗತ್ಯವಾದ ಪ್ರವೇಶಕ್ಕೆ ಅಗತ್ಯವಾದ ಪ್ರವೇಶ ಪರೀಕ್ಷೆ ಒಂದು ಮಾಡ್ತಾರೆ. ಆ ದಿನಾಂಕವನ್ನು ತಿಳಿಸ್ತೀನಿ. ಹಾಗೆ ಇಲ್ಲಿ ಮತ್ತೆ ಆನ್ಲೈನ್ ಕೌನ್ಸಿಲಿಂಗನ್ನು ಮಾಡ್ತಾರೆ, ಕಂಪ್ಯೂಟರೈಸ್ಡ್ ಕೌನ್ಸಿಲಿಂಗ್ ಮಾಡ್ತಾರೆ. ಇಲ್ಲಿ ಯಾವುದೇ ಭ್ರಷ್ಟಾಚಾರ ಆಗಿರಲಿ, ಯಾವುದೇ ಅನುಮಾನಗಳು ಎಡೆ ಕೊಡದೆ ಪರೀಕ್ಷಾ ಪ್ರಾಧಿಕಾರದವರು ಅಚ್ಚುಕಟ್ಟಾಗಿ ಪರೀಕ್ಷೆಯನ್ನು ನಡೆಸಿ ಟ್ರಾನ್ಸ್ಪರೆಂಟಾಗಿ ಕೌನ್ಸಿಲಿಂಗನ್ನು ನಡೆಸ್ತಾರೆ. 5ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳ ಮತ್ತು ಪೋಷಕರ ಅನುಕೂಲಕ್ಕಾಗಿ ಪ್ರಾಧಿಕಾರದ ವೆಬ್ಸೈಟ್, ಈ KA ವೆಬ್ಸೈಟಲ್ಲಿ ಒಂದು ಘೋಷಣಾ ಪತ್ರವನ್ನು ಹೊರಡಿಸಿದ್ದಾರೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಅನ್ನು ಹಾಕಿರ್ತೀನಿ, ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ವೆಬ್ಸೈಟಿಗೆ ಹೋಗಿ ನೇರವಾಗಿ ಡೌನ್ಲೋಡ್ ಮಾಡೋದನ್ನು ಹೇಳ್ಕೊಡ್ತೀನಿ. ಅಭ್ಯರ್ಥಿಗಳು ಅಂದರೆ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸು ಅಥವಾ ಪೋಷಕರು ತಮ್ಮ ಮಕ್ಕಳನ್ನು 6ನೇ ತರಗತಿ ವಸತಿ ಶಾಲೆಗಳಿಗೆ ದಾಖಲಿಸಲು 10ನೇ ತಾರೀಕಿಂದ ಅಂದರೆ ನಾಳೆಯಿಂದನೇ 10/1/2026ರಿಂದ ಪ್ರಾಧಿಕಾರ ವೆಬ್ಸೈಟ್ KA ವೆಬ್ಸೈಟ್ಗೆ ಹೋಗಿ ಘೋಷಣಾ ಪತ್ರ ನಾನು ತೋರಿಸ್ತೀನಿ. ಘೋಷಣಾ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಭರ್ತಿ ಮಾಡಿ. ಇದೇ ತಿಂಗಳು 25ನೇ ತಾರೀಕು ಗಣರಾಜ್ಯೋತ್ಸವದ ಹಿಂದಿನ ದಿನ ಸಂಜೆ 4 ಗಂಟೆ ಒಳಗೆ ತಮ್ಮ ಜಿಲ್ಲೆಯ ಯಾವುದಾದ್ರೂ ವಸತಿ ಶಾಲೆಗಳು, ಮೇಲ್ಕಂಡ ಹೆಸರಿಸಿದ ವಸತಿ ಶಾಲೆಗಳಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಅಕ್ನಾಲ್ಮೆಂಟನ್ನು, ಸ್ವೀಕೃತಿಯನ್ನು ಪಡೆಯಬಹುದು. ಹಾಗಾದರೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ದಾಖಲೆಗಳನ್ನು ಸಿದ್ಧ ಮಾಡಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಇಲ್ಲಿ SC ST ವಿದ್ಯಾರ್ಥಿಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ತಮ್ಮ ಕುಟುಂಬದ ವಾರ್ಷಿಕ ಆದಾಯ ಮಿತಿಯನ್ನು 2.5 ಲಕ್ಷದ ಒಳಗೆ ಇರಬೇಕು. ಹಾಗೆ ಕ್ಯಾಟಗರಿ 1 ಹಿಂದುಳಿದ ವರ್ಗದ ಪ್ರವರ್ಗ 1 2,50,000 ವಾರ್ಷಿಕ ಆದಾಯ ಮಿತಿ ಇರಬೇಕು. ಹಾಗೆ ಹಿಂದುಳಿದ ವರ್ಗಗಳಲ್ಲಿ 2A, 2B, 3A ಮತ್ತು 3B ಸಮುದಾಯಕ್ಕೆ ಸೇರಿದ ವಿದ್ಯಾರ್ಥಿಗಳು 1 ಲಕ್ಷದ ವಾರ್ಷಿಕ ಆದಾಯ ಮಿತಿಯನ್ನು ತಹಸೀಲ್ದಾರ್ ಅವರಿಂದ ಪಡೆದಿರಬೇಕು. ನೀವು ವಿದ್ಯಾರ್ಥಿಗಳು ಪಡೆದಿದ್ರೆ ಅದು 5 ವರ್ಷಗಳ ವ್ಯಾಲಿಡಿಟಿ ಇರುತ್ತೆ ವಿದ್ಯಾರ್ಥಿಗಳೇ, ಅದನ್ನು ಗಮನಿಸಿ ಮತ್ತು ಪೋಷಕರೇ. ಹಾಗೆ ನೀವು ಭೇಟಿ ನೀಡತಕ್ಕಂಥ ವೆಬ್ಸೈಟು ವಿಳಾಸ ಇಲ್ಲಿದೆ KAದು, ಅದನ್ನು ನಾನು ತೋರಿಸ್ಕೊಡ್ತೀನಿ ಈಗ. ಹಾಗಾದರೆ ಪರೀಕ್ಷೆ ಯಾವಾಗ? ಮಾರ್ಚ್ 1 ಭಾನುವಾರ 11ರಿಂದ 1ರವರೆಗೆ ಇರುತ್ತೆ. ಒಟ್ಟು 100 ಅಂಕಗಳಿಗೆ ಪರೀಕ್ಷೆ ಇರುತ್ತೆ ತಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ. ಹಾಗಾಗಿ ಅರ್ಜಿಯನ್ನು ಸಲ್ಲಿಸುವಾಗ ವಸತಿ ಶಾಲೆಗಳ ಆಯ್ಕೆಯ ಆದ್ಯತಾ ಕ್ರಮದಲ್ಲಿ ನಮೂದಿಸುವುದು. ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ವಸತಿ ಶಾಲೆಗಳಿದೆ, ಯಾವ ವಸತಿ ಶಾಲೆಗೆ ಮೊದಲನೇ ದಾಖಲಾಗಲು ಬಯಸ್ತೀರಿ, 2ನೇ ಯಾವ ಶಾಲೆಗೆ ದಾಖಲಾಗ್ತೀರಿ, 3ನೇದಾಗಿ ಯಾವುದೇ ಶಾಲೆಗೆ ದಾಖಲಾಗ್ತೀರಿ ಅಂತೇಳಿ
ತಾವು ಆದ್ಯತಾ ಕ್ರಮಗಳನ್ನು ಪ್ರಿಫರೆನ್ಸ್ ನಂಬರ್ಗಳನ್ನ ಹಾಕಬೇಕು. ಅರ್ಜಿ ಸಲ್ಲಿಸುವಾಗ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಹಾಗಾಗಿ ವಿದ್ಯಾರ್ಥಿನಿಯರಿಗೆ ಯಾವ ಶಾಲೆಗಳಲ್ಲಿ ದಾಖಲಾತಿ ಬಯಸುತ್ತಾರೋ ಅಂತಹ ಶಾಲೆಗಳನ್ನು ಆದ್ಯತಾ ಕ್ರಮದಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು. ಆದ್ಯತಾ ಕ್ರಮದಲ್ಲಿ ದಾಖಲಿಸುವ ಶಾಲೆಗಳನ್ನು ಮಾತ್ರ ಹಂಚಿಕೆ ಮಾಡಲಾಗುವುದು. ತಾವು ತಮ್ಮ ಜಿಲ್ಲೆಯಲ್ಲಿರ್ತಕ್ಕಂತಹ ವಸತಿ ಶಾಲೆಗಳ ಪಟ್ಟಿಯನ್ನು KEA ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮೂಲಕ ಅಲ್ಲಿ ತಿಳ್ಕೋಬೇಕು. ಅಭ್ಯರ್ಥಿಗಳು ತಮ್ಮ ಸೀಟು ಹಂಚಿಕೆ ಅವಕಾಶವನ್ನು ಹೆಚ್ಚಿಸಿಕೊಳ್ಳಲು ತಮ್ಮ ಜಿಲ್ಲೆಯಲ್ಲಿರುವ ಕ್ರೈಸ್ನ ಎಲ್ಲ ವಸತಿ ಶಾಲೆಗಳು ತಮ್ಮ ಹತ್ತಿರದ ಯಾವುದೇ ವಸತಿ ಶಾಲೆಗೆ ಆ ನಂಬರ್ನ ಹಾಕ್ಕೊಂತ ಹೋಗಬೇಕು. ಹಾಗೆ 100 ಅಂಕಗಳಿರೋಂಥ ಪರೀಕ್ಷೆಯಲ್ಲಿ ಅಲ್ಲಿ ತಾವು ಗಳಿಸಿದ ಅಂಕಗಳ ಆಧಾರದ ಮೇಲೆ ಹಾಗೆ ತಮ್ಮ ಮೀಸಲಾತಿ ಆಧಾರದ ಮೇಲೆ ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನನ್ನು ಅವರು ಸೀಟು ಹಂಚಿಕೆಯನ್ನು ಮಾಡಲಾಗ್ತದೆ. ಹಾಗಾದರೆ ನಿಮಗೇನಾದರೂ ಸಮಸ್ಯೆ ತಲೆದೋರಿದರೆ ಅರ್ಜಿ ಸಲ್ಲಿಸುವಾಗ ಅಥವಾ ಹೆಚ್ಚಿನ ಮಾಹಿತಿ ಬೇಕು ಅಂದರೆ KEA ವೆಬ್ಸೈಟ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಹೆಲ್ಪ್ಲೈನ್ ನಂಬರ್ ಇದೆ. ಈ ಹೆಲ್ಪ್ಲೈನ್ ನಂಬರ್ಗೆ ತಾವು ಬೆಳಗ್ಗೆ 9:30ರಿಂದ ಸಂಜೆ 6ರ ಒಳಗೆ ಕರೆಯನ್ನು ಮಾಡಿ ತಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೋಬೋದು. ಇದು ಅಧಿಸೂಚನೆ ಇವತ್ತು ಹೊರಬಿದ್ದಿದೆ ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಶಾಲೆಗಳ ಪಟ್ಟಿನ ಎಲ್ಲಿ ನೋಡಬೇಕು ಅಂತ ಹೇಳಿದರೆ ಗೂಗಲಿಗೆ ಹೋಗಿ KEA ಅಂತ ನಾವು ಟೈಪ್ ಮಾಡಿದರೆ ಇಲ್ಲಿ KEA ಅಂತ ಗೂಗಲಲ್ಲಿ ಅಥವಾ ಕ್ರೋಮಲ್ಲಿ ಟೈಪ್ ಮಾಡಿದರೆ ಇಲ್ಲಿ ಕೆಳಭಾಗದಲ್ಲಿ KEA ಹೋಮ್ ಅಂತ ಇರುತ್ತೆ. ಇಲ್ಲಿ ನಾವು ಟೈಪ್ ಮಾಡಬೇಕು. ಇದಾದ ನಂತರ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ 3 ಅಡ್ಡಗೆರೆಗಳಿರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರವೇಶ ಅಂತ ಇರುತ್ತೆ. ಇಲ್ಲಿ ಪ್ರವೇಶದಲ್ಲಿ ಮೊದಲಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಏಕಲವ್ಯ ಮಾದರಿ ವಸತಿ ಶಾಲೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಪ್ರವೇಶ 2026 ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಈ ಪಾಪಪ್ ಓಪನ್ ಆಗುತ್ತೆ. ಇಲ್ಲಿ ಈಗ ನಾನು ಓದಿದ್ನಲ್ಲ ಅದು ಪ್ರಕಟಣೆ ಇಲ್ಲಿದೆ. ಇಲ್ಲಿ ಕ್ರೈಸ್ ಮತ್ತು EMRS ಏಕಲವ್ಯ ಮಾದರಿ ಶಾಲೆಗಳ ಅರ್ಜಿ ನಮೂನೆಯನ್ನು ಜಿಲ್ಲಾವಾರು ಶಾಲೆಗಳ ಪಟ್ಟಿಗಳೊಂದಿಗೆ ಡೌನ್ಲೋಡ್ ಮಾಡಿ ಇವತ್ತಿನ ದಿನಾಂಕವನ್ನು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮಾಡಿದರೆ ಕರ್ನಾಟಕದಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಯಾವ ಜಿಲ್ಲೆಗಳಲ್ಲಿ ಎಷ್ಟು ವಸತಿ ಶಾಲೆಗಳಿಂದ ಒಂದು ಪಾಪಪ್ ಓಪನ್ ಆಗುತ್ತೆ. ನಾವಿಲ್ಲಿ ಶಿವಮೊಗ್ಗದೊಂದು ಓಪನ್ ಮಾಡೋಣ. ಯಾವ ತಾಲೂಕಲ್ಲಿ ಇದೆ ಅಂತ ಕೂಡ ಮೆನ್ಷನ್ ಆಗಿದೆ. ಯಾವುದೇ ಜಿಲ್ಲೆಗಳ ಒಂದು ನೀವು ವಸತಿ ಶಾಲೆ ಪಠ್ಯಗಳನ್ನ ಡೌನ್ಲೋಡ್ ಮಾಡ್ಕೋಬೋದು. MDRS ಅಂತ ಹೇಳಿದರೆ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತೇಳಿ. ಹಾಗೆ ಕೆಳಗಡೆ ಬಂದರೆ IGRS ಅಂತಿದೆ, ಇಂದಿರಾ ಗಾಂಧಿ ರೆಸಿಡೆನ್ಷಿಯಲ್ ಸ್ಕೂಲ್. ಇಲ್ಲಿ KRCRS ಅಂತಿದೆ, ಕಿತ್ತೂರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತಿದೆ ವಿದ್ಯಾರ್ಥಿಗಳೇ. ಹಾಗೆ ಇಲ್ಲಿ ABVRS ಅಂತಿದೆ, ಅಟಲ್ ಬಿಹಾರಿ ವಾಜಪೇಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತಿದೆ. ಹಾಗೆ ಇಲ್ಲಿ DBRARS ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಸ್ಕೂಲ್. ಸೊ ಇಲ್ಲಿ ಯಾವ ತಾಲೂಕುಗಳಲ್ಲಿ ಇದೆ ಅಂತ ಹೇಳಿ ಮೆನ್ಷನ್ ಆಗುತ್ತೆ. ನೀವು ಅರ್ಜಿಯನ್ನು ಸಲ್ಲಿಸುವಾಗ ಈ ಅರ್ಜಿಯನ್ನು ಸಲ್ಲಿಸುವಾಗ ನೋಡಿ ಇಲ್ಲೊಂದು ಫಾರ್ಮೆಟ್ ಇದೆ, KEA ವೆಬ್ಸೈಟಲ್ಲಿದೆ. 2026ನೇ ಸಾಲಿನ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶಕ್ಕೆ ಅಭ್ಯರ್ಥಿಯು ಅಂದರೆ 5ನೇ ತರಗತಿಯ ವಿದ್ಯಾರ್ಥಿಯು ಸಲ್ಲಿಸಬೇಕಾದ ಅರ್ಜಿಯ ವಿವರ ಘೋಷಣಾ ಪತ್ರ. ತಮ್ಮ ಒಂದು ಫೋಟೋವನ್ನು ಅಂಟಿಸಬೇಕು. ಫೋಟೋ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ವೈಟ್ ಇದ್ದರೆ ಗುಡ್ ಸ್ಟೂಡೆಂಟ್ಸ್. ಹಾಗೆ ವಿವರಗಳನ್ನ ನೀವು ನಮೂದನೆ ಮಾಡಬೇಕು. ತಮ್ಮ ಹೆಸರನ್ನು, ತಂದೆ ಹೆಸರು, ತಾಯಿ ಹೆಸರು, ಜನ್ಮ ದಿನಾಂಕ, ಸ್ವಂತ ಜಿಲ್ಲೆ, ಸ್ವಂತ ತಾಲೂಕು, ಸ್ಯಾಟ್ಸ್ ನಂಬರ್, ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ನಿಮ್ಮ ಶಾಲೆಗಳಲ್ಲಿ ಒಂದೊಂದು ನಂಬರ್ ಇರುತ್ತೆ ವಿದ್ಯಾರ್ಥಿಗಳೇ. ಹಾಗೆ ಮೀಸಲಾತಿ ವರ್ಗ, ತಾವು ಯಾವ ಮೀಸಲಾತಿಯನ್ನು ಕ್ಲೈಮ್ ಮಾಡ್ತಾ ಇದ್ದೀರಿ ಅದರ ಒಂದು RD ನಂಬರ್ ಅಂತ ಬರುತ್ತೆ, RD ನಂಬರ್ನ ಬರೀಬೇಕು. ಹಾಗೆ ಮೀಸಲಾತಿಯ ವಿಶೇಷ ಪ್ರವರ್ಗವನ್ನು ಅಲ್ಲಿ ನೀವು ಬರೀಬೇಕು. ಮೊಬೈಲ್ ನಂಬರ್, ಪ್ರಸ್ತುತ ಚಾಲ್ತಿಯಲ್ಲಿರುವ ಮೊಬೈಲ್ ನಂಬರ್ನ, ಹಾಗೆ ಪ್ರವೇಶ ಪರೀಕ್ಷೆಯನ್ನು ಬರೆಯಲು ಇಚ್ಛಿಸುವ ಜಿಲ್ಲೆ ಯಾವುದು, ತಾಲೂಕು ಯಾವುದು. ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಆದರೆ ತಾಲೂಕಲ್ಲೂ ಕೂಡ ಪರೀಕ್ಷೆ ಆಗುತ್ತೆ. ಇದೊಂದು ಅರ್ಜಿಯ ಜೊತೆಗೆ ನೀವು ಮಾಡ್ಕೋಬೇಕಂದ್ರೆ ಒಂದು ಶಾಲಾ ದಾಖಲಾತಿ ದೃಢೀಕರಣವನ್ನು ತಗೊಂಡ್ರೆ ಬೆಸ್ಟು ಸ್ಟೂಡೆಂಟ್ಸ್. ಶಾಲಾ ದಾಖಲಾತಿ ದೃಢೀಕರಣ, ಆ ದೃಢೀಕರಣದಲ್ಲಿ ಫೋಟೋ ಇದ್ದರೆ
ಮುಖ್ಯ ಶಿಕ್ಷಕರನ್ನ ದೃಢೀಕರಿಸಿ, ಹಾಗೆ ಒಂದನೇದು ಶಾಲಾ ದಾಖಲಾತಿ ದೃಢೀಕರಣ, ಹಾಗೆ ಮೀಸಲಾತಿ ಪ್ರಮಾಣ ಪತ್ರ, ಮೀಸಲಾತಿ ಪ್ರಮಾಣ ಪತ್ರ ಅಂತ ಹೇಳಿದ್ರೆ ತಾವು ಯಾವ ಕೆಟಗರಿಗೆ ಸೇರ್ತೀರಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಹಾಗೆ OBC ಕ್ಯಾಟಗರಿ 1. ಈ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಸಂಬಂಧಿಸಿದ ತಾಲೂಕಿನ ತಹಸೀಲ್ದಾರನ್ನು ತೆಗೆದುಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗೆ ನೀವು ಇದರ ಜೊತೆಗೆ ಪರೀಕ್ಷೆಗೆ ತಯಾರಿಯನ್ನು ಇಂದಿನಿಂದನೇ ಆರಂಭ ಮಾಡಬೇಕು. ಪರೀಕ್ಷೆ ಯಾವಾಗ ಅಂತ ನಾನು ಹೇಳಿದೆ ಆಗಲೇ, ಮಾರ್ಚ್ 1ನೇ ತಾರೀಕು. ಮಾರ್ಚ್ 1ನೇ ತಾರೀಕು ಪರೀಕ್ಷೆ ಇದೆ. ಇಲ್ಲಿದೆ ನೋಡಿ, ಮಾರ್ಚ್ 1 ಭಾನುವಾರ ಬೆಳಗ್ಗೆ 11ರಿಂದ 1ರವರೆಗೆ. ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಫೆಬ್ರವರಿ 18ರಿಂದ KA ವೆಬ್ಸೈಟಲ್ಲಿ ಅಥವಾ ಕ್ರೈಸ್ ವೆಬ್ಸೈಟಲ್ಲಿ ಸಿಗುತ್ತೆ. ವಿದ್ಯಾರ್ಥಿಗಳು ಮತ್ತು ಪೋಷಕರು ತಮಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ಸಿದ್ಧ ಮಾಡಿಟ್ಟುಕೊಂಡು ಘೋಷಣಾ ಪತ್ರ, ಶಾಲಾ ದಾಖಲಾತಿ ದೃಢೀಕರಣ, ಹಾಗೆ ಫೋಟೋ ಮತ್ತು ಮಗುವಿನ ಆಧಾರ್ ಕಾರ್ಡ್, ಹಾಗೆ ಮೀಸಲಾತಿ ಪ್ರಮಾಣ ಪತ್ರಗಳು, ಜಾತಿ ಮತ್ತು ಆದಾಯ ಮತ್ತು ಪ್ರಮಾಣ ಪತ್ರಗಳನ್ನು ಸಿದ್ಧ ಮಾಡಿಟ್ಟುಕೊಂಡು ನಿಮಗೆ ಹತ್ತಿರದ ಜಿಲ್ಲೆಯ ನಿಮಗೆ ಹತ್ತಿರದ ಮೇಲ್ಕಂಡ ವಸತಿ ಶಾಲೆಗಳ ಪ್ರಾಂಶುಪಾಲರನ್ನು ಭೇಟಿಯಾದರೆ ಅಲ್ಲಿ ಅರ್ಜಿ ಸಲ್ಲಿಸೋದು ಆಯಾ ಶಾಲೆಗಳಲ್ಲಿಯೇ. ಪ್ರಾಂಶುಪಾಲರು, ಇದು ಕಳೆದ ವರ್ಷದ ಲಿಂಕ್ ಇಲ್ಲಿದೆ ನೋಡಿ, ಪ್ರಾಂಶುಪಾಲರು ಈ ಒಂದು ಲಾಗಿನ್ ID ಬರುತ್ತೆ, ಲಿಂಕ್ ಬರುತ್ತೆ. ಲಿಂಕಲ್ಲಿ ಕ್ರೈಸ್ 6 ಎಂಟ್ರೆನ್ಸ್ ಎಕ್ಸಾಮಿನೇಷನ್ 2026 ಅಂತ ಬರುತ್ತೆ. ಈ ಸರಿ ಇದು ಕಳೆದ ವರ್ಷ, ಇವತ್ತು ಬಿಡ್ಬೋದು. ಹಾಗಾಗಿ ಇಲ್ಲಿ ಅವರ ಡೈಸ್ ಕೋಡನ್ನು ಎಂಟ್ರಿ ಮಾಡಿ ಅವರು ಒಂದು ಕ್ರಿಯೇಟನ್ನು ಮಾಡಿಕೊಂಡು ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ. ನೀವು ಘೋಷಣಾ ಪತ್ರದಲ್ಲಿ ಮತ್ತು 2ನೇ ಪುಟದಲ್ಲಿ ನಮೂದಿಸಿರುವ ಆದ್ಯತಾ ಕ್ರಮ ಸಂಖ್ಯೆಗಳನ್ನು, ಪ್ರಿಫರೆನ್ಸ್ ನಂಬರ್ಗಳನ್ನ ಅವರು ಎಂಟ್ರಿ ಮಾಡಿ ನಿಮಗೆ ಒಂದು ಅಕ್ನಾಲ್ಮೆಂಟನ್ನು ಕೊಡ್ತಾರೆ. ಹಾಗಾಗಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಅರ್ಜಿಗಳನ್ನು ಸೇವಾ ಸಿಂಧು ಪೋರ್ಟಲಲ್ಲಿ ಸಲ್ಲಿಸಬೇಕು. ಈ ಸಾಮಾನ್ಯವಾಗಿ ಉಳಿದ ಮೊರಾರ್ಜಿ ದೇಸಾಯಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಆ ಒಂದು ಏಕಲವ್ಯ ಶಾಲೆಗಳ ಅರ್ಜಿಗಳನ್ನು ಆಯಾ ವಸತಿ ಶಾಲೆಗಳಲ್ಲಿಯೇ ಅರ್ಜಿಯನ್ನು ಸಲ್ಲಿಸಬೇಕು. ಪೋಷಕರೇ, ನೀವು ದಾಖಲೆಗಳನ್ನು ಸಿದ್ಧ ಮಾಡಿಟ್ಟುಕೊಂಡು ಆಯಾ ಶಾಲೆಯ ಪ್ರಾಂಶುಪಾಲರನ್ನು, ಮೊರಾರ್ಜಿ ದೇಸಾಯಿ ಶಾಲೆಯ ಪ್ರಾಂಶುಪಾಲರನ್ನು ಭೇಟಿಯಾದರೆ ಅವರು ನಿಮಗೆ ಅರ್ಜಿಯನ್ನು ಸಲ್ಲಿಸಿ ಸ್ವೀಕೃತಿಯನ್ನು ಕೊಡ್ತಾರೆ. ಇದೊಂದು ನಿಮ್ಮ ಗಮನದಲ್ಲಿರಲಿ. ವಸತಿ ಶಾಲೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ, ಕಿರು ಮಾಹಿತಿಯನ್ನು ತಗೊಳ್ಳೋದಾದರೆ, ಕ್ರೈಸ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ರಾಜ್ಯದಲ್ಲಿ ವಿವಿಧ ವರ್ಗಗಳ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಹಾಗೆ ಎಲ್ಲ ವರ್ಗಗಳ ವಸತಿ ಶಾಲೆಗಳನ್ನು ಒಂದೇ ಸಂಸ್ಥೆಗೆ ಕಾರ್ಯವ್ಯಾಪ್ತಿಗೆ ಒಳಪಡಿಸುವ ಉದ್ದೇಶದಿಂದ ದಿನಾಂಕ 1999 ಸರ್ಕಾರವು ಕ್ರೈಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಇದರ ಉದ್ದೇಶಗಳೆಂದರೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡಬೇಕು, ಶಿಕ್ಷಕರಿಗೆ ಅಧ್ಯಯನ ಕೋರ್ಸ್ಗಳನ್ನು, ಸಮ್ಮೇಳನಗಳನ್ನು, ಉಪನ್ಯಾಸಗಳನ್ನು ಮತ್ತು ವರ್ಕ್ಶಾಪ್ಗಳನ್ನು ನಡೆಸ್ತಕ್ಕಂಥದ್ದು. ಹಾಗಾದರೆ ಯಾವ್ಯಾವ ಶಾಲೆಗಳಿದೆ, ಎಷ್ಟು ವಸತಿ ಶಾಲೆಗಳಿದೆ ಅಂದರೆ, ಮೊರಾರ್ಜಿ ದೇಸಾಯಿ, ಇಂದಿರಾ ಗಾಂಧಿ, ಡಾಕ್ಟರ್ BR ಅಂಬೇಡ್ಕರ್, ನಾರಾಯಣಗುರು ಮತ್ತು ಹುತಾತ್ಮರ ವಸತಿ ಶಾಲೆಗಳಿದೆ. ಇದರಲ್ಲಿ ಕೋ ಎಜುಕೇಷನ್ ಇರುತ್ತೆ, ಬಾಯ್ಸ್ ಆ್ಯಂಡ್ ಗರ್ಲ್ಸ್. 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಕಾರ್ಯನಿರ್ವಹಿಸ್ತವೆ. ಪ್ರತಿ ತರಗತಿಗೆ ಕೇವಲ 50 ವಿದ್ಯಾರ್ಥಿಗಳು, ಮಾಡ್ರೇಟ್ ಸ್ಟ್ರೆಂತ್. ಒಟ್ಟು ಮಂಜೂರಾತಿ ಸಂಖ್ಯೆ 250 ಆಗಿರುತ್ತೆ. ಹಾಗಾದರೆ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗಳು ಕೂಡ ಹಾಗೂ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆಗಳು, ಕೇವಲ ಬಾಲಕಿಯರಿಗೆ ಮಾತ್ರ, ಹೆಣ್ಣುಮಕ್ಕಳಿಗೆ. ಇಲ್ಲಿ ಕೂಡ 6ರಿಂದ 10ನೇ ತರಗತಿವರೆಗೆ ಇರುತ್ತೆ. ಆದರೆ ಇಲ್ಲಿ ಇಂಗ್ಲೀಷ್ ಮಾಧ್ಯಮ ಇರುತ್ತೆ, ಇಂಗ್ಲೀಷ್ ಮೀಡಿಯಂ ಇರುತ್ತೆ. ಇದನ್ನು ಗಮನಿಸಿ ಪೋಷಕರೇ. ಬಾಲಕಿಯರಿಗೆ ಮಾತ್ರ ಪ್ರತಿ ತರಗತಿಗೆ 50 ವಿದ್ಯಾರ್ಥಿನಿಯರಂತೆ ಒಟ್ಟು 250 ವಿದ್ಯಾರ್ಥಿಗಳು. ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳು, ಇಲ್ಲಿ ಕೂಡ ಕೋ ಎಜುಕೇಷನ್ ಇದೆ. ಬಟ್ ಇಲ್ಲಿ 6ರಿಂದ 12ನೇ ತರಗತಿವರೆಗೆ PUCವರೆಗೆ ಕಾರ್ಯನಿರ್ವಹಿಸ್ತವೆ. ಪ್ರತಿ ತರಗತಿಗೆ 80 ಮಕ್ಕಳಿಗೆ 40 ವಿದ್ಯಾರ್ಥಿಗಳಿಂದ ಒಟ್ಟು 2 ತರಗತಿ. ಒಟ್ಟು ವಿದ್ಯಾರ್ಥಿಗಳ ಮಂಜೂರಾತಿ ಸಂಖ್ಯೆ 560 ಆಗಿದೆ. ಹಾಗಾದರೆ ಮೊರಾರ್ಜಿ ದೇಸಾಯಿ ಶಾಲೆ ಪ್ರವೇಶ ಪರೀಕ್ಷೆಗೆ
ಅಧಿಸೂಚನೆ ಹೊರಬಿದ್ದಿದೆ. ಎಲ್ಲ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಸಂಬಂಧಿಸಿದ ದಾಖಲೆಗಳನ್ನು ಸಿದ್ಧ ಮಾಡ್ಕೊಳ್ಳಿ. ಹಾಗೆ ಪರೀಕ್ಷೆಗೆ ಓದಲು ಇಂದಿನಿಂದಲೇ ಆರಂಭಿಸಿ. ನಿಮ್ಮ ಮೊರಾರ್ಜಿ ದೇಸಾಯಿ ವಸತಿ ಪರೀಕ್ಷೆಗೆ ಆಲ್ ದ ಬೆಸ್ಟ್. ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಈ ಬಾರಿಯ ವಸತಿ ಪರೀಕ್ಷೆಯಲ್ಲಿ ಆಯ್ಕೆಯಾಗಲಿ ಅಂತ ಹೇಳ್ತಾ, ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್ ಆ್ಯಂಡ್ ಫಾಲೋ ಮೈ ಯೂಟ್ಯೂಬ್ ಚಾನಲ್. ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು.